2008ರಲ್ಲಿ ಕಾಂಗ್ರೆಸ್ನಲ್ಲಿ ಶಾಸಕರಾಗಿದ್ದಂತ ಸೋಮಣ್ಣ ಬಿಜೆಪಿಗೆ ಬರಲಿಕ್ಕೆ ಪ್ರಮುಖವಾದಂತ ಕಾರಣ ಅಂದ್ರೆ ಯಡಿಯೂರಪ್ಪನವರೇ ಅವತ್ತು ಬಿಜೆಪಿಗೆ ಕರ್ಕೊಂಡು ಬಂದಿದ್ದಂತದ್ದು ಸೋಮಣ್ಣ ಅವರನ್ನ. ಬಟ್ ಇವತ್ತು ಇರುವಂತ ಸಂದರ್ಭ ಬೇರೆ. ಆ ಟೈಮ್ನಲ್ಲಿ ಆಪ್ತ ಮಿತ್ರ ರೀತಿಯಲ್ಲಿ ನಿಂತ್ಕೊಂಡಿದ್ರು ಸೋಮಣ್ಣ ಯಡಿಯೂರಪ್ಪನವರು ಒಟ್ಟಿಗೆನೆ. ಈಗ ಬೆಂಗಳೂರಿನಲ್ಲಿದ್ರೂ ಕೂಡ ಸೋಮಣ್ಣ ಜೊತೆ ಮಾತಾಡ್ತಾ ಇಲ್ಲ BSY. ಅವ್ರು ಕಾಂಗ್ರೆಸ್ಸಿಗೆ ಹೋಗ್ತಾರೆ ಅನ್ನುವಂಥ ಚರ್ಚೆಗಳ ನಡುವೆ ಮಾತಾಡ್ತೀನಿ ಅಂತ ಹೇಳಿದ್ರು. ಅವರು ಸಂಕಲ್ಪ ಯಾತ್ರೆಯ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿದ್ರು. ಆದರೆ ಇದುವರೆಗೂ ಕೂಡ ಮಾತಾಡಿಲ್ಲ. ಈಗ ಬೆಂಗಳೂರಿಗೆ ಬಂದರೂ ಕೂಡ ಸೋಮಣ್ಣ ಜೊತೆ ಮಾತನಾಡಿಲ್ಲ BSY ವಿಜೇಂದ್ರ ಮೇಲೇನೆ ಮುನಿಸಿಕೊಂಡಿದ್ದ ಸೋಮಣ್ಣ. ಇದೇ ಕಾರಣಕ್ಕೆ ಸಮಾಧಾನ ಮಾಡದೆ ಸುಮ್ಮನಾದ್ರ BSY ಅನ್ನುವಂಥ ಒಂದು ಪ್ರಶ್ನೆ ಇದೆ. ಸೋಮಣ್ಣ ಜೊತೆ ಧರ್ಮೇಂದ್ರ ಪ್ರಧಾನ್ ಸಮಾಲೋಚನೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಚುನಾವಣಾ ಉಸ್ತುವಾರಿ ಧರ್ಮೇಂದ್ರ ಪ್ರಧಾನ್ ಅಮಿತ್ ಶಾ ಜೊತೆ ಮಾತನಾಡೋಣ ಸರಿಯಾಗುತ್ತೆ ಅಂತ ಹೇಳಿದ್ದಾರಂತೆ. ಗೊತ್ತಿಲ್ಲ ಅದು ಎಷ್ಟು ಮಟ್ಟಿಗೆ ನಿಜನೋ ಸುಳ್ಳು ಅಂತ. ಬಿಕಾಸ್ ವಿಜಯ ಸಂಕಲ್ಪ ಯಾತ್ರೆಯಲ್ಲೂ ಕೂಡ ನೇತೃತ್ವ ಕೊಡಲಿಲ್ಲ. ಅದರ ಜೊತೆಗೆ ಚುನಾವಣಾ ಪ್ರಚಾರ ಸಮಿತಿಯಲ್ಲೂ ಕೂಡ ಸದಸ್ಯನನ್ನಾಗಿ ಮಾಡ್ಕೊಳ್ಳಿಲ್ಲ. ಎಂತೆಂಥವ್ರಿಗೆಲ್ಲೋ ಜವಾಬ್ದಾರಿ ಸಿಕ್ತು, ಸೋಮಣ್ಣಗೆ ಮಾತ್ರ ಅಲ್ಲಿ ಸ್ಥಾನ ಸಿಗ್ಲಿಲ್ಲ. ಇನ್ನ ಚುನಾವಣೆ ನಿರ್ವಹಣಾ ಸಮಿತಿಯಲ್ಲೂ ಕೂಡ ಜವಾಬ್ದಾರಿ ಸಿಗ್ಲಿಲ್ಲ ಸೋಮಣ್ಣ ಅವರಿಗೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣ, ಎಲ್ಲೂ ಕೂಡ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಸೋಮಣ್ಣ ಅವರನ್ನ, ಕಡೆಗಣನೆ ಮಾಡಲಾಗಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಯಡಿಯೂರಪ್ಪನವ್ರು ಮಾತನಾಡ್ತೀನಿ ಅಂತ ಹೇಳಿದ್ರು, ಮಾತನಾಡಿಲ್ಲ. ಇಲ್ಲಿ ಬಿಜೆಪಿ ಮನಸ್ಥಿತಿ ಮತ್ತೆ ಯಡಿಯೂರಪ್ಪನವರ ಮನಸ್ಥಿತಿನೂ ಕೂಡ ಗಮನಿಸ್ತಾ ಇದ್ರೆ ಹೋಗ್ಲಿ ಸೋಮಣ್ಣ ಅವರು ಅನ್ನುವಂಥ ನಿಲುವಿಗೆ ಬಂದುಬಿಟ್ಟಿದಾರ ಅಂತ. ಖಂಡಿತವಾಗ್ಲೂ ಪೃಥ್ವಿರಾಜ್, ಮುಖ್ಯವಾಗಿ ಈ ಒಂದು ಬೆಳವಣಿಗೆ ಕಾರಣ ಏನು ಅಂತಂದ್ರೆ ಪುತ್ರ BY ವಿಜೇಂದ್ರ ಅವರ ಮೇಲೆನೆ ಸೋಮಣ್ಣ ಅವರು ಸಿಟ್ಟು ಮಾಡ್ಕೊಂಡಿದ್ರು. ಅದಕ್ಕೋಸ್ಕರವಾಗೇನೆ ಯಡಿಯೂರಪ್ಪನವರು ಸೋಮಣ್ಣ ಅವ್ರ ಜೊತೆಗೆ ಮಾತನಾಡಲಿಲ್ಲ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಯಡಿಯೂರಪ್ಪನವರು ವಿಜಯ ಸಂಕಲ್ಪ ರಥಯಾತ್ರೆ ಸಂದರ್ಭದಲ್ಲಿ ಸೋಮಣ್ಣ ಅವ್ರ ಜೊತೆ ಮಾತಾಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಬೆಂಗಳೂರಿಗೂ ಕೂಡ ಇದ್ದಾರೆ, ಆದರೆ ಬೆಂಗಳೂರಿಗೆ ಬಂದರೂ ಕೂಡ ಸೋಮಣ್ಣ ಅವ್ರ ಜೊತೆ ಕರೆದು ಮಾತಾಡುವ ಒಂದು ಕೆಲಸವನ್ನ ಮಾಡಿಲ್ಲ. ಬೇರೆ ಬೇರೆ ನಾಯಕರು ಅಸಮಾಧಾನಗೊಂಡಂತ ನಾಯಕರ ಜೊತೆಗೆ ಯಡಿಯೂರಪ್ಪನವರು ಮಾತಾಡುವಂತದ್ನ ತುಂಬಾ ಸಾರಿ ನೋಡಿದ್ದೀವಿ. ಆದರೆ ಸೋಮಣ್ಣ ಅವರ ವಿಚಾರದಲ್ಲಿ ಮಾತ್ರ ಅವರು ಒಂದ್ ರೀತಿ ಚಕ್ರನೇ ಎತ್ತಿಲ್ಲ. ಬಹುಶಃ BY ವಿಜೇಂದ್ರ ಮೇಲೆ ಏನು ಸೋಮಣ್ಣ ಅವರು ಸಿಟ್ ಮಾಡ್ಕೊಂಡಿದ್ರು ಅಂದ್ರೆ, ಸೋಮಣ್ಣ ಅವರು BY ವಿಜೇಂದ್ರ ಅವರು ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಒಂದು ರೀತಿ ತನ್ನನ್ನು ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ರೀತಿ ಆಕ್ರೋಶಕ್ಕೆ, ಅಸಮಾಧಾನಕ್ಕೆ ಕಾರಣವಾಗಿತ್ತು. ಹೀಗಾಗಿ ತನ್ನ ಪುತ್ರನ ಮೇಲೆ ಸೋಮಣ್ಣ ಅವರು ಅಸಮಾಧಾನಗೊಂಡಿದ್ದಾರೆ, ಅವ್ರನ್ನೇನು ಮಾತಾಡಿಸೋದು ಅನ್ನೋ ನಿರ್ಧಾರಕ್ಕೆ ಯಡಿಯೂರಪ್ಪನವರು ಬಂದಿದ್ದಾರೆ. ಅದಕ್ಕೋಸ್ಕರವಾಗಿ ಸೋಮಣ್ಣ ಅವ್ರ ಜೊತೆಗೆ ಮಾತಾಡಲಿಲ್ಲ ಅನ್ನೋದು ಕೂಡ ಕೇಳಿ ಬರ್ತಾ ಇರುವಂತದ್ದು. ಅದ್ರ ಜೊತೆಗೆ ಈಗಾಗಲೇ 2008ರಲ್ಲಿ ಈ ಯಡಿಯೂರಪ್ಪ ಮುಖ್ಯವಾಗಿ ಸೋಮಣ್ಣ ಅವರು ಕರ್ಕೊಂಡ್ಬರೋದಕ್ಕೆ ಪ್ರಮುಖವಾದಂತಹ ಕಾರಣವರೇ ಯಡಿಯೂರಪ್ಪನವರು. ಬೇರೆ ಬೇರೆ ನಾಯಕರು ಎಲ್ಲರೂ ಕೂಡ ಈಗಾಗಲೇ ಸೋಮಣ್ಣ ಅವ್ರನ್ನ ಸಮಾಧಾನ ಮಾಡುವಂತ ಕೆಲಸವನ್ನು, ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಸೇರಿದಂತೆ ಪ್ರಮುಖವಾದಂತಹ ನಾಯಕರು, BL ಸಂತೋಷ್ ಸೇರಿದಂತೆ ಪ್ರಮುಖವಾದಂತಹ ನಾಯಕರು ಎಲ್ಲರೂ ಕೂಡ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಆದರೆ ಯಡಿಯೂರಪ್ಪನವರು ಮಾತ್ರ ಅದ್ರ ಬಗ್ಗೆ ಗಮನವನ್ನ ಹರಿಸಿಲ್ಲ. ಅಂದ್ರೆ ಬಿಜೆಪಿಯಲ್ಲಿ BY ವಿಜೇಂದ್ರ ಅವರಿಗೆ ಒಂದು ರೀತಿ ಬರ್ತಕ್ಕಂಥ ದಿನಗಳಲ್ಲಿ ಭವಿಷ್ಯವನ್ನ ರೂಪಿಸಿಕೊಟ್ರೆ ಸಾಕು, ಬೇರೆಯವ್ರನ್ನ ನಾಯಕರು ಕಟ್ಕೊಂಡು ನನಗೇನು ಆಗ್ಬೇಕು ಅನ್ನೋ ಒಂದು ಆಸಕ್ತಿಗೆ, ಆ ನಿರ್ಧಾರಕ್ಕೆ ಯಡಿಯೂರಪ್ಪನವರು ಬಂದಿದ್ದಾರೆ ಅನ್ನುವಂಥದ್ದು. ಅದಕ್ಕೋಸ್ಕರವಾಗೇನೆ ಮುಖ್ಯವಾಗಿ ಸೋಮಣ್ಣ ಅವ್ರ ಜೊತೆಗೆ ಯಡಿಯೂರಪ್ಪನವರು ಮಾತಾಡಿಲ್ಲ ಅನ್ನುವಂಥದ್ದು. ಮತ್ತೆ ಸೋಮಣ್ಣ ಅವರು ಕೂಡ ಇದೇ ಒಂದು ಯಡಿಯೂರಪ್ಪನವರು ಕೂಡ ಮಾತಾಡಬೇಕಾಗಿತ್ತು ಅನ್ನೋ ವಿಚಾರ ಕೂಡ ಮಾತಾಡ್ತಾರೋ ಬಿಡ್ತಾರೋ, ಆದ್ರೆ ಪಕ್ಷ ಯಾವ ರೀತಿಯಾಗಿ ನಡ್ಸ್ಕೊಳ್ಳುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾರಿಗೆ ಅರ್ಹತೆ ಇದೆ, ಯಾರಿಗೆ ವರ್ಚಸ್ಸಿದೆ, ಯಾರಿಗೆ ಮತ ಸೆಳೆಯುವಂತ ನಾಯಕತ್ವ ಗುಣ ಇದೆ ಅಂತವರಿಗೆ ಮಣೆ ಹಾಕ್ತಾ ಇದೆ ಬಿಜೆಪಿ. ವಿಜೇಂದ್ರ ಅವರಿಗೆ ಪ್ರಚಾರ ಸಮಿತಿಯಲ್ಲೂ ಕೂಡ ಸ್ಥಾನವನ್ನ ಕೊಡಲಾಗಿರುವಂತದ್ದು. ಯುವ ಮೋರ್ಚಾ ಸಮಾವೇಶಗಳನ್ನ ಆಯೋಜನೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಸೋಮಣ್ಣ ಅವರನ್ನ ಪರಿಗಣಿಸಿಲ್ಲ. ಇದರಲ್ಲೇ ಯಾರ ವ್ಯಾಲ್ಯೂ ಎಷ್ಟಿದೆ ಅಂತ ಬಿಜೆಪಿ ಗೊತ್ತಾಗ್ತಾ ಇದೆ ಅಷ್ಟೇ. ಕೃಷ್ಣ, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.